ಒಂದು ಈಗ ಮೊನ್ನೆ 2-3 ದಿನಗಳಿಂದ ನಡೆದಂತಹ ಫಂಕ್ಷನ್ಗಳಲ್ಲಿ ನಿಮಗೆ ಕವರ್ ಅನ್ನು ಕೊಟ್ಟಿದ್ದಾರೆ. ಆ ಕವರಲ್ಲಿ ಹಣವನ್ನು ನೀವು ನಿಕ್ಷೇಪ ಮಾಡಿ ರೆಡಿಯಾಗಿರಬಹುದು. ಯಾವ ರೀತಿ ಕೊಡಬೇಕು, ಹೇಗೆ ಕೊಡಬೇಕು ಎಂಬಂತಹ ಆ ಒಂದು ಮನಸ್ಸಿನಲ್ಲಿ ನೀವು ಇರುವಾಗ ಸಂಗಡಿಗರು ನಿಮ್ಮ ಬಳಿ ಬಕೆಟ್ ಅನ್ನು ತರ್ತಾರೆ. ಆಗ ನೀವು ಕೊಟ್ಟಂತಹ ಇಟ್ಟಂತಹ ಕವರ್ನಲ್ಲಿ ಹಣವನ್ನು ಹಾಕಿ ಆ ಬಕೆಟ್ಗೆ ಹಾಕಬೇಕು. ಈಗ ತಾನೇ ಸಯ್ಯಿದ್ರವರು ಬಂದು ವಿಶೇಷವಾಗಿ ನಿಮಗೆಲ್ಲರಿಗೂ ಪ್ರಾರ್ಥಿಸುತ್ತಾರೆ ಎಂದು ಸಂಗಡಿಗರು ತಿಳಿಸಿದ್ದಾರೆ. ಪ್ರೀತಿಯ ಸಹೋದರರೇ, ನಾನು ಹೇಳಿಕೊಂಡು ಬರುತ್ತಾ ಇರುವುದು, ಇಂದು ಜಗತ್ತಿನಲ್ಲಿ ಪ್ರಶ್ನೆಗಳು ಇಲ್ಲದವರು ಯಾರೂ ಇಲ್ಲ. ಎಲ್ಲರಿಗೂ ಪ್ರಶ್ನೆಗಳಿವೆ. ಕೋಟ್ಯಾಧೀಶರವರಿಗೂ ಇದೆ, ಬಡವರಿಗೂ ಇದೆ, ನಿರ್ಗತಿಕರಿಗೂ ಇದೆ, ಎಲ್ಲರಿಗೂ ಪ್ರಶ್ನೆಗಳಿದೆ. ಆದರೆ ಪ್ರಶ್ನೆಗಳಿಗೆ ಪರಿಹಾರವೇನು ಎಂಬುದನ್ನು ಹುಡುಕಲು ಜಗತ್ತಿನ ನಾನಾ ಕಡೆ ಸುತ್ತುತ್ತಾ ಇರುವಂತಹ ಜನರು ಅಲ್ಲಿ ಹೋಗುವಂತ ಹೇಳಿದ್ರೆ ಅಲ್ಲಿ ಹೋಗುತ್ತಾರೆ, ಈ ಸಯ್ಯದ್ರು ಮದ್ದು ಕೊಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಹೋಗುತ್ತಾರೆ. ಅಲ್ಲಿ ಒಬ್ಬ ಮಾನಸಿಕವಾದ ಎಲ್ಲಾ ರೋಗಗಳಿಗೆ ಶಮನ ಮಾಡುವಂತಹ ಒಬ್ಬ ವೈದ್ಯರಿದ್ದಾರೆ ಅಂತ ಹೇಳಿದರೆ ಅಲ್ಲಿಗೆ ಹೋಗುತ್ತಾರೆ. ಈ ರೀತಿ ಹೋಗುವುದಕ್ಕಿಂತ ಬದಲು ಇದಕ್ಕಿಂತ ಒಳ್ಳೆಯ ಪರಿಹಾರ ಅಲ್ಲಾಹನು ಅವರ ಕುರ್ಆನ್ ಶರೀಫ್ ನಲ್ಲಿ ಹೇಳುತ್ತಾನೆ, ಅಲಾ ಬಿದಿಕ್ರಿಲ್ಲಾಹಿ ತತ್ಮಇನ್ನಲ್ ಕುಲೂಬ್. ನೀವು ಅಲ್ಲಾಹನನ್ನು ಸ್ಮರಿಸಿರಿ, ಅಲ್ಲಾಹನ ಬಗ್ಗೆ ದಿಕ್ರ್ಗಳನ್ನು ಹೇಳಿರಿ, ನಿಮ್ಮ ಹೃದಯಕ್ಕೆ ಸಮಾಧಾನವಿರುತ್ತದೆ, ನಿಮಗೆ ಯಾವ ಕಷ್ಟಗಳು ಇರಲ್ಲ. ಕಷ್ಟಗಳು ಎಂದರೆ ಕೇವಲ ನನ್ನ ಕೈಯಲ್ಲಿ ಹಣವಿಲ್ಲವಲ್ಲ ಎಂಬಂತಹ ಕಷ್ಟಗಳಲ್ಲ. ಇಂದು ಹಲವರಿಗೆ ಅಂತಹ ಚಿಂತೆ. ಅದಕ್ಕಿಂತ ದೊಡ್ಡ ಚಿಂತೆ ಹಣ ಇದ್ದವರಿಗೆ ಇದೆ ಎಂಬುದನ್ನು ಹಣವಿಲ್ಲದಂತಹ ಬಡವರು ಚಿಂತಿಸಬೇಕು. ಹಣ ಇಲ್ಲದವನು ಹಣವಿಲ್ಲ ಎಂಬಂತಹ ಚಿಂತೆ ಮಾತ್ರ ಅವನ ಬಳಿ ಇರುತ್ತೆ. ಆದರೆ ಹಣ ಇದ್ದವನು ಅದನ್ನು ಯಾವ ರೀತಿ ನಾನು ಉಪಯೋಗಪಡಿಸಬೇಕು, ಅದನ್ನು ಯಾರಿಗೂ ತೋರಿಸದಂತೆ ಯಾವ ರೀತಿ ಬಚ್ಚಿಟ್ಟುಕೊಳ್ಳಬೇಕು, ಅದನ್ನು ಯಾವ ರೀತಿ ಉಪಯೋಗ ಮಾಡಬೇಕು, ಅದನ್ನು ಯಾವ ವಸ್ತುವನ್ನು ನಾವು ಖರೀದಿಸಬೇಕು, ನನಗೆ ಮನೆಯನ್ನು ನಿರ್ಮಿಸಬೇಕಾ ಅಥವಾ ಯಾವ ಗಾಡಿಯನ್ನು ತೆಗೆಯಬೇಕು ಅಥವಾ ಯಾವಂತಹ ಸೊತ್ತು ಯಾವುದು ತೋಟಗಳನ್ನು ತೆರೀಬೇಕು, ಆ ತೋಟಗಳು ನನಗೆ ಏನಾದರೂ ಉಪಕಾರ ಲಭಿಸಬಹುದೇ ಎಂಬಂತಹ ಸಾವಿರಾರು ಚಿಂತೆಗಳಿಂದ ತನ್ನ ತಲೆಯನ್ನು ಹುಳದಿಂದಾಗಿ ಹುಚ್ಚನಾಗುವಂತಹ ಅದೆಷ್ಟು ಧನಿವಂತರು ಹಣವಂತರು ಇದ್ದಾರೆ. ಆದರೆ ಅದೆಲ್ಲಕ್ಕೂ ಪರಿಹಾರ ಅಲ್ಲಾಹನನ್ನು ಸ್ಮರಿಸುವುದು ಮಾತ್ರ. ಅದಕ್ಕೋಸ್ಕರವಾಗಿದೆ ನೀವೆಲ್ಲರೂ ಇಂದು ಬಂದದ್ದು. ಇಲ್ಲಿ ನಿಮಗೆ ಯಾರಿಗೂ ಹಣವನ್ನು ಕೊಡುತ್ತಾ ಇಲ್ಲ, ಇಲ್ಲಿಗೆ ನಿಮಗೆ ಯಾರಿಗೂ ಒಳ್ಳೆಯ ಆಫರ್ಗಳನ್ನು ನೀಡುತ್ತಾ ಇಲ್ಲ. ಬದಲು ಆದಷ್ಟು ದೂರಗಳಿಂದ ನೀವೆಲ್ಲವೂ ಬಂದದ್ದು ಯಾಕೆ? ಆ ಸಯ್ಯಿದರ ಪ್ರಾರ್ಥನೆಗಾಗಿ ಒಂದು ಆಮೀನ್ ಹೇಳಬೇಕು. ನನ್ನ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳಿವೆ, ಹಲವಾರು ಕಷ್ಟಗಳಿವೆ, ಅದಕ್ಕೇನಾದರೊಂದು ಪರಿಹಾರ ಬೇಕು ಎಂಬ ನಿಟ್ಟಿನಲ್ಲಿ 100 ಕಿಲೋಮೀಟರ್ಗಳಿಂದ ನೀವು ಇಲ್ಲಿ ಬಂದಿರುವಾಗ ಪ್ರೀತಿಯ ಸಹೋದರರೇ, ನಿಮಗೆಲ್ಲರಿಗೂ ಇದಕ್ಕೆ ತಕ್ಕದಾದಂತಹ ಪ್ರತಿಫಲ ಈ ಇಹಲೋಕದಲ್ಲೂ ಪರಲೋಕದಲ್ಲೂ ಸಿಗುತ್ತದೆ ಎಂಬುದರಲ್ಲಿ ಯಾವೊಂದು ಸಂದೇಹವೂ ಬೇಡ. ಕಾರಣ ಇಲ್ಲಿ ಬರುವಂತಹವರು ಸಾಧಾರಣ ಮನುಷ್ಯರಲ್ಲ. ಹಲವಾರು ಸಹೋದರರು ಪ್ರೀತಿಯ ಸಹೋದರರೇ, ಬಹುಮಾನ್ಯರಾದ ಬೇಕರಿ ಉಸ್ತಾದರಂತಹ ಮಹಾನುಭಾವರು ನಮ್ಮ ಪರಿಸರಕ್ಕೆ ತಲುಪಿಯಾಗಿದೆ. ಇನ್ನು ಭಾಷಣ ಮಾಡಿದರೆ ಅದು ಭೂಷಣವಲ್ಲ ಎಂಬಂತಹ ಮಾತು ಮಾತ್ರವಲ್ಲ. ಈಗ ತಾನೇ ಆಜಾನ್ ಕೊಟ್ಟಾಗಿದೆ. ಆದ್ದರಿಂದ ಗಂಡಸರು, ಹುಡುಗರು ಎಲ್ಲರೂ ಮಸೀದಿಗೆ ಹೋಗಬೇಕು. ಅದೇ ರೀತಿ ಬಕೆಟ್ ಅನ್ನು ಹೆಣ್ಣು ತಾಯಂದಿರ ಭಾಗಕ್ಕೆ ನಾವು ಕಳಿಸುತ್ತಾ ಇದ್ದೇವೆ. ಅದಕ್ಕೆ ಒಳ್ಳೆ ರೀತಿಯ ಸಹಾಯಧನವನ್ನು ಕೊಡಬೇಕು. ಹಲವಾರು ಖರ್ಚುಗಳು ಇದೆ ಎಂಬುದು ನಿಮಗೆಲ್ಲರಿಗೂ ತಿಳಿದವರಾಗಿದ್ದೀರಾ. ಆದ್ದರಿಂದ ನೀವೆಲ್ಲರೂ ಒಳ್ಳೆಯ ಸಂಖ್ಯೆಯನ್ನು ಹಾಕಬೇಕು. ನಿಮ್ಮ ಮನಸ್ಸಲ್ಲಿ ಹಲವಾರು ಪ್ರಶ್ನೆಗಳಿರಬಹುದು, ಅದೆಲ್ಲವನ್ನು ಮನಸ್ಸಲ್ಲಿ ಇಟ್ಟು ನೀವು ನಿಮ್ಮ ಹಣವನ್ನು ಕೊಡಬೇಕು. ಅಲ್ಲಾಹನು ನಮ್ಮೆಲ್ಲರನ್ನು ಒಳ್ಳೆಯ ಆಖಿರತ್ತಲ್ಲಿ ವಿಜಯ ಹೊಂದುವಂತಹ ಸಜ್ಜನ ಗೂಡರಲ್ಲಿ ಬೆಳೆಸಲಿ ಎಂದು ಮಾತ್ರ ಹೇಳುತ್ತಾ ನನ್ನ ಮಾತಿಗೆ ಗಡಿವಾನ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.